ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ಮನೆ ಮನೆಗೆ ತಲುಪಿಸುವ ಸರ್ಕಾರದ ಯೋಜನೆ ಕುರಿತು ಶಾಸಕ ಎಂಟಿ ಕೃಷ್ಣಪ್ಪ ಪ್ರಶ್ನೆಯನ್ನ ಎತ್ತಿದ್ದಾರೆ. ಈ ಯೋಜನೆಯಿಂದ ಸರ್ಕಾರಕ್ಕೆ ಯಾವುದೇ ರಾಜಕೀಯ ಲಾಭವಾಗುವುದಿಲ್ಲ ಎಂದು ಹೇಳಿದ ಅವರು, ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಗುಬ್ಬಿ ತಾಲೂಕು ಪಂಚಾಯತ್ ಆವರಣದಲ್ಲಿ 5% ವಿಶೇಷ ಅನುದಾನದಡಿ ಅಂಗವಿಕಲರಿಗೆ ವಾಹನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ, ಜಾತಿ ಪ್ರಮಾಣ ಪತ್ರವನ್ನ ಮನೆ ಮನೆಗೆ ತಲುಪಿಸುವ ಯೋಜನೆಯ ಹಿಂದೆ ರಾಜಕೀಯ ಉದ್ದೇಶವಿದೆ ಎಂದು ಆರೋಪವನ್ನ ಮಾಡಿದ್ರು. ಸರ್ಕಾರ ಇದರಿಂದ ಮತದಾರರ ಮೇಲೆ ಪ್ರಭಾವ ಬೀರುವ ನಿರೀಕ್ಷೆಯಲ್ಲಿದೆ ಅಂತ ಟೀಕೆಯನ್ನ ಮಾಡಿದ್ರು. ಇನ್ನು ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ತಲುಪಿಸುವುದರಿಂದ ಜನರಿಗೆ ತಾಲೂಕು ಕಚೇರಿಗೆ ಅಲೆದಾಡುವ ತೊಂದರೆ ತಪ್ಪಬಹುದು. ಆದರೆ ಇದರಿಂದ ಸರ್ಕಾರಕ್ಕೆ ಯಾವುದೇ ರಾಜಕೀಯ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ತಪ್ಪು ಲೆಕ್ಕಾಚಾರದಲ್ಲಿದೆ ಎಂದು ಶಾಸಕ ಕೃಷ್ಣಪ್ಪ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂಬ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಜಾತಿ ಪ್ರಮಾಣ ತಾಲೂಕು ಅಲಿಯೋದ್ ಬದಲು ಅವರೆಲ್ಲ ನಮ್ಮ ಮನೆ ತಂದು ಕೊಟ್ರೆ ಖುಷಿ ಪಡೋಣ ಬಿಡಿ. ಅದು ಹಿನ್ನೆಲೆ ಬೇರೆ ಇದೆ. SIR ಅಲ್ಲಿ ಓಟು ಚೇಂಜ್ ಆಯ್ತವೆ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತಾರೆ, ಮಾಡಿ ಕೇಳಿಬಿಡಿ. ಅದರಿಂದ ಏನು ವರ್ಕೌಟ್ ಆಗೋದಿಲ್ಲ. ಸುಮ್ಮನೆ ಅದು ರಾಂಗ್ ಥಿಂಕಿಂಗ್ ಆಫ್ ದಿ ಗವರ್ಮೆಂಟ್. SIR ವಿಚಾರದಲ್ಲಿ ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಕಾಂಗ್ರೆಸ್ನವ್ರು ಯಾರೋ ಒಂದು ವರ್ಗ ನೆನ್ಕೊಂಡವ್ರೆ. ಯಾವ ವರ್ಗ? ಅವ್ರು ಕೈ ಬಿಟ್ಕೊಂಡು ಅದನ್ನ ನಾನು ಯಾಕೆ ಬಾಯಿ ಬಿಟ್ಟು ಹೇಳ್ಬೇಕು, ಕೆಲಸ ಇಲ್ಲ. ಹಂಗಾಗಿ ಅವ್ರು ಓಟ್ ಹಾಕ್ತಂದ್ರೆ ಹಿಡ್ಕೊಂಡವ್ರೆ. ಅವ್ರು ಚುನಾವಣೆ ಬಂದಾಗ ಯಾರು ಆಗ್ತದೆ ಅವ್ರಿಗೆ ಗೊತ್ತಿದೆ. ನಿಮ್ಮ ಪ್ರಕಾರ ಆ ವರ್ಗದವ್ರು ಮೋಸ ಮಾಡೋರೆ ಅಂತ? ಹೊಸ ಏನು ಮಾಡಿಲ್ಲ. ನಮ್ಗೆ ಹಾಕ್ತಾರೆ ಅವ್ರಿಗೆ ಹಾಕೋದು ಅವ್ರಿಗೆ. ಒಂದು 40% ಇದ್ರಲ್ಲ ಆ ವರ್ಗದವರು ಇದ್ದಾರೆ, ಈಗಲೂ ಇದ್ದಾರೆ. ಇಲ್ಲೇ ಇಲ್ವ ನಿಂತಿಲ್ಲ. ಅವನು ಎಲ್ಲ ಇಲ್ಲೇ ಏನಾಗಿದೆ ಅಲ್ಲ. ಈಗ ವಾಸಸ್ಥಳ ಜಾತಿ ಎಲ್ಲದನ್ನು ಈ ಥರ ಕೊಡೋದ್ರಿಂದ ಎಲ್ಲ ಒಂದು ಕಡೆ ಏನು ಸರ್ಕಾರಕ್ಕೆ ಇದು ಒಂದು ಪ್ಲಸ್ ಪಾಯಿಂಟ್ ಆಗತ್ತಾ ಮುಂದಿನ ಚುನಾವಣೆಗೆ ಅಂತ? ಯಾಕೆ ಪ್ಲಸ್ ಪಾಯಿಂಟ್ ಆಗ್ತದೆ? ಹೆಂಗಾಗ್ತದ್ರಿ? ಅಲ್ಲ, ಈಗ ಮನೆ ಮನೆಗೂ ಕೊಡೋದ್ರಿಂದ ನನ್ನ ಜಾತಿಯನ್ನು ನಮ್ಮರಿಗೆ ತಂದು ಕೊಡೋದ್ರಿಂದ ತಾಲೂಕು ಆಫೀಸ್ಗೆ ಅಲ್ಲೇ ತಪ್ಪುತ್ತೆ. ಹಂಗಂದ್ಬಿಟ್ರೆ ಓಟ್ ಹಾಕಿಬಿಡ್ತಾರ? ಹೇಳಪ್ಪ, ಅವೆಲ್ಲ ಸುಳ್ಳು. ಆ ಪರಿಸ್ಥಿತಿ ಏನಾಗುತ್ತೆ ಅದು ನೋಡ್ತಾರೆ. ಮುಂದೆ ಕಾಂಗ್ರೆಸ್ ಬರೋಲ್ಲ ಕಡೆ. ಯಾಕೆ ಓದಾಡ್ತೀಯ ನೀನು? ನಮ್ಮ ಸಮ್ಮಿಶ್ರ ಸರ್ಕಾರ 100% ಬರ್ತದೆ. ಬರ್ಕೊಳ್ಳೋ ಯಾರು ಮುಖ್ಯಮಂತ್ರಿ ಮಾಡ್ತೀರಾ? ಅವಾಗ ನೋಡೋದು ಯಾರು ಆಗ್ಬೇಕು ಅಂತ. ನೀನು ಯಾಕೆ ಆಗತ್ತೆ? 100% ಸಮ್ಮಿಶ್ರ ಸರ್ಕಾರ 100% ಬರ್ತದೆ. ನೋ ಡೌಟ್ ಅಟ್ ಆಲ್. ಬರ ಪರಿಸ್ಥಿತಿ ಕುರಿತು ಮಾತನಾಡಿದ ಅವರು, ಸರ್ಕಾರ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡಿದೆ. ಅಗತ್ಯವಿರುವವರಿಗೆ ಆ ಹಣವನ್ನ ಬಳಸಲಾಗುವುದು ಅಂತ ಹೇಳಿದ್ದಾರೆ. ಮಳೆ ಇಲ್ಲದಿದ್ದರೆ ಬೋರ್ವೆಲ್ಗಳು ಸಹ ಪ್ರಯೋಜನಕಾರಿಯಾಗುವುದಿಲ್ಲ. ಈಗಾಗಲೇ 1500 ಅಡಿ ಆಳಕ್ಕೆ ಕೊರೆದರೂ ಕೂಡ ನೀರು ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಜಾತಿ ಪ್ರಮಾಣ ಪತ್ರ ವಿತರಣೆ ಯೋಜನೆ ಸಮ್ಮಿಶ್ರ ಸರ್ಕಾರದ ಭವಿಷ್ಯ ಹಾಗೂ ಬರ ನಿರ್ವಹಣೆ ಕುರಿತು ಶಾಸಕ ಎಂಟಿ ಕೃಷ್ಣಪ್ಪ ನೀಡಿದ ಹೇಳಿಕೆಗಳು ಇದೀಗ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸಂಜಯ್, ಪ್ರಗತಿ ಟಿವಿ, ಗುಬ್ಬಿ.